ಎಲ್ರಿಗೂ ನಮಸ್ತೆ. ನವರಾತ್ರಿಯ 6ನೇ ದಿನ ನಮ್ಮ ದುರ್ಗಾದೇವಿನ ಕಾತ್ಯಾಯನಿಯಾಗಿ ನಾವು ಪೂಜನ ಮಾಡ್ತೀವಿ. ಇನ್ನು ಕಾತ್ಯಾಯನಿ ಅಂತ ಯಾರು ಅಂತ ನೋಡೋದಾದರೆ, ತುಂಬ ಹಿಂದೆ ಕಾತ್ಯಾಯನ್ ಅನ್ನೋ ಒಬ್ಬ ಋಷಿಮುನಿ ಇರ್ತಾರೆ. ಆ ಋಷಿಮುನಿಗೆ ಒಂದು ಮಹಾಭಿಲಾಷೆ ಇರುತ್ತೆ. ಏನಂತ ಅಂದರೆ, ಸ್ವತಃ ದೇವಿ ಆದಿಶಕ್ತಿನೇ ತನ್ನ ಮಗಳಾಗಿ ಬರಬೇಕು ಅಂತ. ಇದಕ್ಕೋಸ್ಕರ ತುಂಬ ಕಠೋರವಾದಂಥ ತಪಸ್ಸನ್ನು ಮಾಡಿ ಕೊನೆಗೆ ಆದಿಶಕ್ತಿ ತನ್ನ ಆಶ್ರಮದಲ್ಲಿ ತನ್ನ ಮಗಳಾಗಿ ಜನಿಸ್ತಾಳೆ. ಹಾಗಾಗಿ ಕಾತ್ಯಾಯನ್ಗೆ ಮಗಳಾಗಿ ಜನಿಸಿದ ಆದಿಶಕ್ತಿನ ನಾವು ಕಾತ್ಯಾಯನಿ ದೇವಿ ಅಂತ ಪೂಜೆ ಮಾಡ್ತೀವಿ. ಕಾತ್ಯಾಯನಿ ದೇವಿನ 4 ಕೈಗಳಿದ್ದು, ಒಂದು ಕೈಯಲ್ಲಿ ಕತ್ತಿ, ಒಂದು ಕೈಯಲ್ಲಿ ಕಮಲದ ಹೂವು, ಒಂದು ಕೈಯಲ್ಲಿ ವರಮುದ್ರೆ, ಮತ್ತಿನ್ನೊಂದು ಕೈಯಲ್ಲಿ ಅಭಯಸ್ತ್ರನ ಕಾತ್ಯಾಯನಿ ದೇವಿ ಇಟ್ಕೊಂಡಿರ್ತಾರೆ. ಇದ್ರ ಸಂಕೇತ ಏನಂತ ಅಂದರೆ ಪ್ರೀತಿ ಮತ್ತು ಹೋರಾಟದ ಸಂಕೇತ. ಮತ್ತು ನಿಶುಂಭ ಅನ್ನೋ ಇಬ್ಬರು ರಾಕ್ಷಸರು ಸ್ವರ್ಗಕ್ಕೆ ದಾಳಿ ಮಾಡಿ ಅಲ್ಲಿರೋ ದೇವತೆಗಳನ್ನು ಎದುರಿಸಿ ಅಲ್ಲಿಂದ ಓಡಿಸಿ, ಹಾಗೇನೆ ಇಂದ್ರ ಸಿಂಹಾಸನನ ತನ್ನಿಂದ ಕಿತ್ಕೊಂಡಿರ್ತಾರೆ. ಮತ್ತು ನವಗ್ರಹಗಳನ್ನ ತನ್ನ ಒತ್ತಾಳುಗಳಾಗಿ ಇಟ್ಕೊಂಡಿರ್ತಾರೆ. ಇದೆಲ್ಲದೂ ಇದ್ದಿದ್ದರಿಂದ ಶುಂಭ ಮತ್ತು ನಿಶುಂಭನ ಕಾತ್ಯಾಯನಿ ದೇವಿ ಸಂಹಾರ ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ಕತ್ತಿಯಿಂದ ಸಂಹಾರ ಮಾಡ್ತಾರೆ. ಸೊ ಯಾರೆಲ್ಲ ಇವಾಗ ಮದುವೆ ಪ್ರಾಬ್ಲಮ್ ಇರುತ್ತೆ, ಸೊ ಮದುವೆ ಆಗ್ತಿರಲ್ಲ ಅಂಥವರು ಕಾತ್ಯಾಯನಿ ದೇವಿನ ಪೂಜೆ ಮಾಡಿದರೆ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ಯಾರಿಗೆಲ್ಲ ಗುರುಬಲ ಇರೋದಿಲ್ಲ, ಗುರುದೋಷ ಇರುತ್ತೆ, ಆ ಗುರುದೋಷ ನಿವಾರಣೆಗೂ ಸಹ ಕಾತ್ಯಾಯನಿ ದೇವಿನ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಕಾತ್ಯಾಯನಿ ದೇವಿಗೆ ಚೆಂಡುವಿಂದ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಕಾತ್ಯಾಯನಿ ದೇವಿಗೆ ಜೇನುತುಪ್ಪ ಅಂದರೆ ತುಂಬ ಇಷ್ಟ. ಸೊ ನಿಮಗೆ ಜೇನುತುಪ್ಪ ಆಗಿರ್ಬೋದು ಅಥವಾ ಜೇನುತುಪ್ಪದಿಂದ ಮಾಡಿರೋ ಯಾವುದಾದ್ರೂ ನೈವೇದ್ಯ ಆಗಿರ್ಬೋದು, ಅದನ್ನಿಟ್ಟು ಪೂಜೆ ಮಾಡಿ. ಹಾಗೆಯೇ ಕಾತ್ಯಾಯನಿ ದೇವಿಗೆ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ. ನೀವು ಪೂಜೆ ಮಾಡುವಾಗ ಕೆಂಪು ವಸ್ತ್ರನ ಧರಿಸ್ಕೊಂಡು ಕೆಂಪು ವಸ್ತ್ರನ ದೇವಿಗೂ ಕೂಡ ಅರ್ಪಿಸಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಕಾತ್ಯಾಯನಿ ದೇವಿಗೆ ಆರಾಧನೆ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.